ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೇವಿ ಮಾಡೋ ರೆಸಿಪಿನ ಶೇರ್ ಮಾಡ್ಕೋತಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಜಾರಿಗೆ ನಾನು ಬಂದು ಒಂದು 2-3 ಬೆಳ್ಳುಳ್ಳಿ, ಹಾಗೆ ಒಂದು ಇಂಚಷ್ಟು ಶುಂಠಿ, ಹಾಗೆ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮೆಟೊ, ಅರ್ಧ ನಿಂಬೆಹಣ್ಣು, ಹಾಗೆ 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕೋತಾ ಇದ್ದೀನಿ. ಮಾಮೂಲಿ ನಾವೇನು ಚಿಕನ್ ಗ್ರೇವಿ ಐಟಮ್ ತೊಗೋತೀವೋ ಅದೇನೇ. ಹಾಗೆ ನಾನು ಚಿಕನ್ ಬಂದು 1 kg ಅಷ್ಟು ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನೂ ಕೂಡ ನಾನು ಒಂದು 3 ಕ್ವಾಂಟಿಟಿ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಪುದೀನೂ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ಇವಾಗ ಹಸಿಮೆಣಸಿಗೆ ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 1-2 ಹಾಕೋತಾ ಇದ್ದೀನಿ, ತುಂಬ ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ. ಒಂದು 4 ಲವಂಗನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಂದರೆ ಹಾಕೋಬಹುದು. ಒಂದು 2-3 ಪೀಸಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಮೆಣಸು ಕೂಡ ಹಾಕೋತಾ ಇದ್ದೀನಿ. ಮೆಣಸು ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ನಮಗೆ ಸ್ಪೈಸಿಯಾಗಿ ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕೋಬೋದಾಗುತ್ತೆ. ತುಂಬ ಮಸಾಲೆ ಆಗಿಬಿಡುತ್ತೆ ಅವಾಗ. ಖಾರಕ್ಕೆ ತಕ್ಕಂಗೆ ನಾನು 2 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ ಧನಿಯಾ ಪೌಡ್ರು 1 ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ನೋಡಿ, ಕಾಯಿ ಪೀಸ್ ಬಂದು ಒಂದು ಅರ್ಧ ಹೋಳಲ್ಲಿ 1/4 ಭಾಗದಷ್ಟು ಮಾತ್ರ ನಾನು ಕಾಯಿ ಪೀಸ್ ಹಾಕೋತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ನಾವು ಈರುಳ್ಳಿ ಎಲ್ಲ ಹಾಕಿರೋದನ್ನ ಪೇಸ್ಟ್ ಚೆನ್ನಾಗಿ ಒದಗುತ್ತೆ. 1 kgಗೆ ನಾನು ಇಷ್ಟು ಒಂದು 4-5 ಜನ ತಿನ್ನೋಷ್ಟು ಗ್ರೇವಿ ಅಷ್ಟು ಮಾಡ್ತಾಯಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಸ್ವಲ್ಪ ಕಾಯಿ, ಈರುಳ್ಳಿನ ಸ್ವಲ್ಪ ಜಾಸ್ತಿ, ಟೊಮೆಟೊ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರು ನಡೆಯುತ್ತೆ. ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈಗ ನಾನು ಬಾಣಲೆಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಹರಳುಪ್ಪು ಅಥವಾ ಕಲ್ಲುಪ್ಪು ಅಂತ ಹೇಳ್ತಾರೆ, ಸೊ 1 ಸ್ಪೂನು ಕಲ್ಲುಪ್ಪು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಚಿಕನ್ ಚೆನ್ನಾಗಿ ನಮಗೆ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗಬೇಕು. ಚಿಕನ್ನಲ್ಲಿರುವಂಥ ಹಸಿ ನೀರೆಲ್ಲ ಹೊರಟೋಗಿ ಡ್ರೈ ಆದಮೇಲೆ ನಾವು ಮಸಾಲೆನ ಹಾಕೋಬೇಕಾಗತ್ತೆ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ನಮಗೆ ಚಿಕನ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಸಿಯಾಗಿದ್ದರೆ ನಮಗೆ ಟೇಸ್ಟ್ ಇರೋಲ್ಲ. ನೋಡಿ, ಈ ರೀತಿಗೆ ಚೆನ್ನಾಗಿ ನೀರು ಬಿಟ್ಕೊಂಡು ಬರೀ ಎಣ್ಣೆ ಮೇಲೆ ತೇರ್ತಾ ಇತ್ತು ಅಂದರೆ ನಮಗೆ ಚಿಕನ್ ಚೆನ್ನಾಗೇ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೊರಟೋಗಿದೆ ಅಂತ ಅರ್ಥ. ಇವಾಗ ನೋಡಿ, ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಬರೀ ಮಸಾಲೆಯಲ್ಲೇ ಒಂದು 5 ನಿಮಿಷ ನಾನು ಬೇಯಿಸ್ತೀನಿ. ನೀರು ಯಾವುದೇ ರೀತಿ ಸೇರಿಸಿರಲ್ಲ. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡಿಲಿ ಅಂದ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗೆಲ್ಲ ಕಲಿಸ್ಕೊಂಡು ನೀಟಾಗೆ ಒಂದು 5 ನಿಮಿಷ ಮಸಾಲೆಯಲ್ಲೇ ಬೇಯಿಸ್ಕೊಳ್ಳಿ. ಆನಂತರ ನಾವು ನೀರು ಎಷ್ಟು ಬೇಕೋ ನಾವು ಜಾರಲ್ಲಿ ಮಿಕ್ಕಿರೋ ಮಸಾಲೆ ತೊಳೆದ್ಬಿಟ್ಟು ಎಷ್ಟು ನೀರು ಬೇಕೋ ಅದನ್ನು ಹಾಕೋಬೋದು. ಈಗ ನಾನೆಲ್ಲ ನೀಟಾಗಿ ಕೈ ಆಡಿಕೊಂಡು ಒಂದು ತಟ್ಟೆನ ನಾನು ಈ ರೀತಿಯಾಗಿ ಲಿಡ್ನ ಮುಚ್ತೇನೆ. ಮುಚ್ಚಿಬಿಟ್ಟು ಆನಂತರ ಒಂದು 5 ನಿಮಿಷ ಆದಮೇಲೆ ಒಂದು ಕುದಿ ಬಂದರೆ ಸಾಕು ನಿಮಗೆ. ಆನಂತರ ನೀವು ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಚಿಕನ್. ಇವಾಗ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಮಾಡಿದ್ರೆ ನಾವು. ಆನಂತರ ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀವು ಕನ್ಸಿಸ್ಟೆಂಟಿ ನೋಡ್ಕೊಳ್ಳಿ. ಆಮೇಲೆ ಚಿಕನ್ ಬೇಯಕ್ಕೂ ನಮಗೆ ನೀರು ಡ್ರೈ ಆಗ್ತಿರುತ್ತೆ. ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು 2 ಗ್ಲಾಸ್ ನೀರು ಅಷ್ಟು ಹಾಕಿದ್ರೆ ಸಾಕು. ನೀಟಾಗಿ ಚೆನ್ನಾಗಿ ಚಿಕನ್ ಬೇಯ್ದು ಗ್ರೇವಿ ಕನ್ಸಿಸ್ಟೆನ್ಸಿ ಹಂಗೆ ಬರುತ್ತೆ. ಒಂದು 10 ನಿಮಿಷ, 1/4 ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, 10 ನಿಮಿಷ ತನಕ ಚೆನ್ನಾಗಿ ಬೆಂದಿದೆ. ಆನಂತರ ನೀವು ನೋಡ್ಕೊಳ್ಳಿ ಚಿಕನ್ ಬೆಂದಿದೆಯೋ, ರುಚಿಗೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯೋ ನೋಡಿಕೊಂಡು ನೀವು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ಗ್ರೇವಿ ನಿಮಗೆ ಸ್ವಲ್ಪ ತೆಳ್ಳಗೆ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಮಳ್ಳಕ್ಕೆ ಬಿಟ್ಟರೆ ನಿಮಗೆ ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ಈ ಕೊನೆಯದಾಗಿ ನಾನು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ಬೀಜನೆಲ್ಲ ಈ ರೀತಿಯಾಗಿ 1 ಸ್ಪೂನಲ್ಲಿ ಹಾಕ್ಕೊಂಡು ಸೋಸ್ಕೊಂಡು ಈ ರೀತಿ ಬೀಜನ ಎಸ್ಬಿಡ್ತೀನಿ. ರಸ ಅಲ್ಲೇ ಉಳ್ಕೊಂಡಿರುತ್ತೆ. ನೀಟಾಗಿ ಒಂದ್ಸರಿ ಕೈ ಆಡ್ಕೊಂಡ್ಬಿಟ್ರೆ ನಿಮಗೆ ಲಾಸ್ಟ್ ಗ್ರೇವಿ ಇನ್ನೇನು ನಾವು ಆಫ್ ಮಾಡ್ತೀವಿ ಅನ್ನೋ ನಿಂಬೆಹಣ್ಣು ಹಿಂಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಚಪಾತಿಗೆ, ದೋಸೆಗಾಗಿರ್ಬೋದು ಅಥವಾ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.